ವಿನಾಶಕಾಲೆ ಸಿನಿಮಾದ ಮುಹೂರ್ತ ಇವತ್ತು ಆರಂಭ ಆಗಿದೆ. ಸೊ ಬ್ಯೂಟಿಫುಲ್ ಬೆಡಗಿ ಈಗ ಆಲ್ರೆಡಿ ತಮಿಳು ಕನ್ನಡ ಸಿನಿಮಾಗಳಲ್ಲಿ ಮಿಂಚಿರುವಂತಹ ಬ್ಯೂಟಿಫುಲ್ ಬಟರ್ಫ್ಲೈ ಅಂತಲೇ ಹೇಳ್ಬೋದು. ಪಾವನಿ ಅವರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಮೇಡಮ್ ಹಾಯ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬ ಚೆನ್ನಾಗಿದ್ದೀರಾ ಅಂತ. ನಾನು ಫೈನ್, ಸೂಪರ್ ಆಗಿದ್ದೀನಿ. ಆ್ಯಂಡ್ ವಿನಾಶಕಾಲಿ ಸಿನಿಮಾ ಈಗ ಆಲ್ರೆಡಿ ನೀವು ತೆಲುಗು ಆ್ಯಂಡ್ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದೀರಾ. ಇಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ ಹೀರೋಯಿನ್ ಪಾತ್ರವನ್ನು ಅಭಿನಯಿಸ್ತಾ ಇರುವಂಥದ್ದು. ಎಷ್ಟು ಖುಷಿ ಇದೆ. ಸಿನಿಮಾ ಹೇಗೆ ಬಂತು ನಿಮ್ಮ ಬಳಿ? ತುಂಬ ಚೆನ್ನಾಗಿದೆ ಮ್ಯಾಮ್. ನನಗೆ ಮೂವಿ ಬಂದಿದ್ದು ಕ್ಯಾಸ್ಟಿಂಗಿಂದ, ದಾಸ್ ಅವ್ರು ಮತ್ತು ನವೀನ್ ಸರಿಂದ ಬಂದಿದ್ದು. ಆಮೇಲೆ ಬಂದು ನಾನು ಕಿರಣ್ ಸರ್ನ ಮೀಟ್ ಆಗಿದ್ದು ಸ್ಟೋರಿ ಎಲ್ಲ ಕೇಳೋದಕ್ಕೆ. ಆ್ಯಕ್ಚುಲಿ ಸ್ಟೋರಿ ಎಲ್ಲ ಕೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಇವಾಗ ಏನು ನಡೀತೆ ಮಾಡರ್ನ್, ಲೈಕ್ ಇವಾಗ ಎಷ್ಟೇ ಜನ ಹೇಗೆ ಇದ್ರೂ ಎಲ್ಲರದ್ದು ಮನಿ ಮೈಂಡೆಡೇ. ಎಂಡ್ ಆಫ್ ದ ಡೇ ಮನಿ ಮ್ಯಾಟರ್ಸ್ ಅಷ್ಟೇ. ಸೊ ಆ ಸೈಡಲ್ಲಿ ನೋಡಿದಾಗ ಮಿಡಲ್ ಕ್ಲಾಸ್ ಪೀಪಲ್ ಒಂದು ಬಡತನ ನೋಡಿರಲ್ಲ, ಒಂದು ಲೈಕ್ ರಿಚ್ ಲೈಫು ನೋಡಿರಲ್ಲ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡ್ಕೋಬೇಕು ಅನ್ಕೋತಾರೆ ಯಾವಾಗೂ. ಸೊ ಆ ಬೇಸಿಸ್ ಮೇಲೆ ಈ ಮೂವಿ ಬಂದಿರೋದು. ಸೊ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನನಗೆ ಅವಾಗೇ ಅನಿಸ್ತು ಇಲ್ಲ ನಾನು ಇದ್ರಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಕ್ಯಾರೆಕ್ಟರ್ ಬಂದು ನನ್ನ ರೋಲ್ ಬಂದ್ಬಿಟ್ಟು ಕೂಡ ತುಂಬ ಚೆನ್ನಾಗಿದೆ. ಅದೆಲ್ಲ ನೋಡಿದಾಗ ಐ ವಾಸ್ ಲೈಕ್ ಓಕೆ ಸರ್, ಕಿರಣ್ ಸರ್ ಮಾಡ್ತಿದ್ದೀನಿ ಇದು ಫಿಲಮ್ನ ಅಂತ ಅಂದ್ಬಿಟ್ಟು ಬಂದಿದ್ದು ಇದರಲ್ಲಿ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಸರ್, ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಮತ್ತು ಡೌನ್ ಟು ಅರ್ತ್ ಕ್ಯಾರೆಕ್ಟರ್ ಯಾರಿಗಿರುತ್ತೆ ಅವರು ನಿಜವಾಗ್ಲೂ ತುಂಬ ಬೇಗ ಬೆಳೀತಾರೆ. ಎಲ್ಲ ಗುಣಗಳು ಕೂಡ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂದು 2 ಲೈನ್ ಹೇಳೋದಾದರೆ? 2 ಲೈನ್ ಹೇಳೋದಾದರೆ ಲೈಕ್ ಇದು ಲೈಕ್ ಒಂದು ದೈವ ಶಕ್ತಿ ಕೂಡ ಇದೆ ಇದರಲ್ಲಿ. ಸೊ ಮೇನ್ ಥಿಂಗ್ ಅದು. ಆಮೇಲೆ ಮತ್ತು ಇವಾಗ ನಾವು ಈ ಮೂವೀಸ್ ಎಲ್ಲ ಇದು ಮಾಡುವಾಗ, ಪ್ರಮೋಟ್ ಮಾಡುವಾಗನೇ ಒಂದೊಂದು ಪೋಸ್ಟ್ಪೋನ್ ಆಗ್ತಿತ್ತು, ಒಂದೊಂದು ಇದಾಗ್ತಿತ್ತು. ತುಂಬ ಚೆನ್ನಾಗಿ ಬರುತ್ತೆ. ನಾನು ತುಂಬ ಹೇಳೋಕ್ಕಾಗಲ್ಲ, ಯಾಕಂದರೆ ಡೈರೆಕ್ಟ್ರಿನ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ಮಾತ್ರ ಅಷ್ಟೇ ಹೇಳ್ತಕ್ಕೆ ಇಷ್ಟಪಡ್ತೀನಿ. ಇವಾಗಿನ ಹೀರೋಯಿನ್ಸ್ ಮೈಂಡ್ಸೆಟ್ ಎಲ್ಲ ಅಂದರೆ ಸಾಕಷ್ಟು ಜನದ ಹೇಗಿರುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ಆ ಥರನೇ ಇರುತ್ತೆ. ಸೊ ನೀವು ದೈವದ ಶಕ್ತಿ ಇರುತ್ತೆ, ದೈವದ ರಿಲೇಟೆಡ್ ಅಂತ ಹೇಳ್ತಾ ಇದ್ದೀರಾ. ಸೊ ಹೇಗೆ ಅನ್ನಿಸ್ತು ನಿಮಗೆ? ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅದು ಆಪರ್ಚುನಿಟಿ ಈಸಿಯಾಗಿ ಬರೋಲ್ಲ, ಯಾವ ದೈವ ಮಾಡಬೇಕಂದ್ರೂ ಅದೆಲ್ಲ. ಸೊ ಅದೆಲ್ಲ ಬಂದು ಇವಾಗ ಇಷ್ಟು ನಡೀತಿದೆ, ಮುಂದುವರಿತಿದೆ ಅಂದಾಗ ನನಗೆ ತುಂಬ ಖುಷಿ ಆಯಿತು. ಈ ಆಪರ್ಚುನಿಟಿ ಚಾನ್ಸ್ ಎಲ್ಲ ಸಿಕ್ಕಿದಾಗ ಅದಕ್ಕೆ ನಾನು ತುಂಬ ಖುಷಿಪಟ್ಟಿನೇ ಈ ರೋಲ್ನ ಎಲ್ಲ ಮಾಡೋದಕ್ಕೆ ಓಕೆ ಆಗಿ ನಾನು ಖುಷಿಯಿಂದ ಮಾಡ್ತಿದ್ದೀನಿ. ಇನ್ನು ಪಾವನಿ ಅವರು ಮಾಡಲಿಂಗಲ್ಲಿ ಕೂಡ ಸಾಕಷ್ಟು ಹೆಸರನ್ನ ಮಾಡಿದ್ದೀರಾ. ಸೊ ಆ ಮಾಡಲಿಂಗ್ ಕ್ಷೇತ್ರದ ಬಗ್ಗೆ 1-2 ಲೈನ್ಗಳು. ಈಗ ಮಾಡಲಿಂಗ್ ಅಂತ ಅಂದಾಗ ಯಾವುದೇ ಹೆಣ್ಮಕ್ಳಾದರೂ ಒಂದು ಹೆಜ್ಜೆ ಇಡಬೇಕು ಅಂತಂದರೆ ಸಾಕಷ್ಟು ಬಾರಿ ಯೋಚನೆ ಮಾಡಬೇಕು. ಸೊ ಆ ಕ್ಷೇತ್ರ ಹೇಗಿದೆ? ಸೊ ನಿಮ್ಮ ಅಲ್ಲಿ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಮಗೆ ಸಂದಂತಹ ಬಹುಮಾನಗಳಾಗಿರ್ಬೋದು, ಅಲ್ಲಿಂದ ಸಿಕ್ಕಂತಹ ಗ್ರೋತ್ ಆಗಿರ್ಬೋದು, ಅದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಅದೆಲ್ಲದ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಚೆನ್ನಾಗಿದೆ. ಇವಾಗ ಹೆಣ್ಮಕ್ಳು ಅಂದಮೇಲೆ ಎಲ್ಲ ಮಾಡಬೇಕು. ಸೊ ಇವಾಗ ನಮಗೆ ಇದರಲ್ಲಿ ಹಿಂಗೆ ಹೋಗೋಕ್ಕಾಗಲ್ಲ, ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ. ಮಾಡ್ಬೋದು ಅಂತಂದರೆ ಏನಾದರೂ ಪರವಾಗಿಲ್ಲ, ನಮ್ಗೆ ಮಾಡೋಂಥ ಶಕ್ತಿ ದೇವ್ರು ಕೊಟ್ಟಿದ್ದಾರೆ. ಸೊ ನಾವು ಮಾಡ್ಬೋದು. ಮಾಡಲಿಂಗ್ ಅಂತಂದಾಗ ಎಲ್ಲರೂ ಒಂದು ಹೆಜ್ಜೆ ಏನಕ್ಕೆ ಭಯಪಡ್ತಾರೆ ಅಂದರೆ, ಇವಾಗ ಲೈಕ್ ಸರೌಂಡಿಂಗ್ಸ್ ಹೆಂಗಿರುತ್ತೆ, ಹೆಂಗೆ ನೋಡ್ಕೊತಾರೆ ಅಂತ, ಅದೆಲ್ಲ ಭಯಪಡೋದು ಬೇಡ. ವೆನ್ ಯು ನೋ, ನಿಮಗೇನು ಗೊತ್ತು, ನೀವೇನು ಮಾಡ್ತಾಯಿದ್ದೀರಾ, ನಿಮ್ಗೆ ಏನು ಮಾಡ್ತಿರೋದು ಕರೆಕ್ಟ್ ಅನಿಸಿದ್ರೆ ನಿಮ್ಮ ಮನಸ್ಸಾಕ್ಷಿಯಾಗಿ, ಸೊ ನೀವೇನು ಮಾಡಿದ್ರೂ ಅದು ಕರೆಕ್ಟಾಗಿರುತ್ತೆ. ಮತ್ತು ಮಾಡಲಿಂಗ್ ಮಾಡೋಗೂ ನಂಗೆ ತುಂಬ ಖುಷಿ ಇತ್ತು. ನನಗೆ ಮಾಡುವಾಗ ಲೈಕ್ ಫೋಟೋಸ್ ಆಗಲಿ, ಒಂದು ಪ್ರಮೋಷನ್ಸ್ ಆಗಲಿ, ಪೇಮೆಂಟ್ಸ್ ಎಲ್ಲನೂ ಖುಷಿಯಿಂದ ಮಾಡಿಕೊಂಡು ಚೆನ್ನಾಗೇ ಆಯಿತು ನನಗೆ. ಆ ನಂತರ ಇವಾಗ ಮೂವೀಸ್ ಎಲ್ಲ ಮಾಡ್ಕೊಂಡು ಇವಾಗ ಚಾನ್ಸಸ್ ಬಂದಿರೋದು, ಅದಕ್ಕೆ ಖುಷಿನೇ ಇದೆ. ಫೈನಲಿ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಮತ್ತೊಮ್ಮೆ ಹೀರೋಯಿನ್ ಆಗಿ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಖುಷಿ ಇದೆ. ಫೈನಲ್ ನಿಮ್ಮ ಫ್ಯಾನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರ ಸಂಖ್ಯೆ ತುಂಬ ವಿರಳ ಆಗಿದೆ. ಹೌದು, ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ಮೂವಿ ಬರ್ತಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದ್ದೀನಿ. ಯಾಕಂದರೆ ನಾನು ಹುಟ್ಟಿ ಬೆಳೆದೆಲ್ಲ ಕರ್ನಾಟಕ, ಬೆಂಗಳೂರು, ನಮ್ಮ ಬೆಂಗಳೂರಲ್ಲೇ. ಆಲ್ಮೋಸ್ಟ್ ನಾನು ನೋಡಿದ್ದೀನಿ ಎಷ್ಟೋ ಹುಡುಗಿರು ಬರ್ತಾರೆ, ಪ್ರಯತ್ನ ಪಡ್ತಾರೆ. ನಾನು ಹೇಳೋದೊಂದು, ಇವಾಗ ನಾವು ಶುರು ಮಾಡಿದ್ದೀರಿ ಸಣ್ಣದ್ರಿಂದ, ದೊಡ್ಡ ಮಟ್ಟಿಗೆ ಎಲ್ಲರನ್ನು ರೀಚ್ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ರೆ ಅದೇ ಖುಷಿ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ತುಂಬ ಕ್ಯೂಟಾಗಿ ಮಾತಾಡಿದ್ರಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳನ್ನು ಮಾಡಿ ಅಂತ ಹೇಳ್ತಾ ಧನ್ಯವಾದ ಪಾವನಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಬ್ಯೂಟಿಫುಲ್ ಬೆಡಗಿ ಪಾವನಿ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ, ನ್ಯೂಸ್ ಬೆಂಗಳೂರು.